ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ನೀರು ಅನೇಕ ರೀತಿಯಲ್ಲಿ ಆರೋಗ್ಯದ ಮೇಲೆ ಸತ್ಪರಿಣಾಮವನ್ನು ಬೀರ್ತದೆ. ಆರೋಗ್ಯದ ದೃಷ್ಟಿಯಿಂದ ನಾವು ನೀರನ್ನು 3 ರೀತಿಯಲ್ಲಿ ಉಪಯೋಗಿಸ್ಬೋದು. ಒಂದು, ಮಾಮೂಲಿಯಾಗಿ ಉಪಯೋಗಿಸುವಂತಹ ತಣ್ಣೀರು ಅಂತೇಳಿದರೆ ಬಾವಿ, ಕೆರೆ ಇತ್ಯಾದಿ ಜಲಾಶಯಗಳಿಂದ ನೀರನ್ನು ತಂದು ನೇರವಾಗಿ ಹಾಗೆ ಕುಡಿಯುವಂಥದ್ದು. ಇನ್ನೊಂದು ಬಿಸಿನೀರು ಅಂತೇಳಿದರೆ ನೀರನ್ನು ಕಾಯಿಸಿ ಕುಡಿಯುವಂಥದ್ದು. ಒಲೆಯ ಮೇಲೆ ಮಧ್ಯಮ ಬೆಂಕಿಯಲ್ಲಿಟ್ಟು ನೀರನ್ನು ಬಿಸಿ ಮಾಡಿ ಅದನ್ನು ಉಪಯೋಗಿಸುವಂಥದ್ದು. ಇನ್ನೊಂದು 3ನೇದ್ದು ಕುದಿಸಿ ಬತ್ತಿಸಿದ ನೀರು. ಅಂದರೆ ಕುದಿಸಿ ನೀರನ್ನು ಮುಕ್ಕಾಲಂಶಕ್ಕೆ ಇಳಿಸುವಂಥದ್ದು, ಅರ್ಧಾಂಶಕ್ಕೆ ಇಳಿಸುವಂಥದ್ದು ಹಾಗೂ ಕಾಲಂಶಕ್ಕೆ ಇಳಿಸುವಂಥದ್ದು. ಈ ರೀತಿಯಾಗಿ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯಲ್ಲಿ 3 ವಿಧದಲ್ಲಿ ನೀರನ್ನು ಉಪಯೋಗಿಸ್ತೇವೆ. ಆರೋಗ್ಯವಂತ ಮನುಷ್ಯ ತಣ್ಣೀರನ್ನು ಉಪಯೋಗಿಸ್ಬೋದು. ಅಂತಹ ವ್ಯಕ್ತಿಗೆ ಬಿಸಿ ನೀರಿನ ಅಥವಾ ಕುದಿಸಿ ಆರಿಸಿದ ನೀರಿನ ಅವಶ್ಯಕತೆ ಬರುವುದಿಲ್ಲ. ಆದರೆ ವಿವಿಧ ವ್ಯಾಧಿಗಳಿಗೆ, ರೋಗ ರುಜಿನಗಳಿಗೆ, ಕಾಯಿಲೆಗಳಿಗೆ ಅನುಸಾರವಾಗಿ ಕಾಯಿಸಿದ ನೀರನ್ನು ಉಪಯೋಗಿಸ್ಬೋದು ಅಥವಾ ಕುದಿಸಿ ಬತ್ತಿಸಿದ ನೀರನ್ನು ಉಪಯೋಗಿಸುವಂಥದ್ದು. ನೀರು ಹೇಳುವಂಥದ್ದು ಜೀರ್ಣಕ್ಕೆ ಅತಿ ಸುಲಭವಾಗಿರುವಂಥದ್ದು. ಆದರೆ ಕೆಲವು ಸಂದರ್ಭಗಳಲ್ಲಿ, ಕೆಲವೊಂದು ರೋಗದ ಅವಸ್ಥೆಗಳಲ್ಲಿ ಜೀರ್ಣಶಕ್ತಿಯು ಕುಂಠಿತವಾಗಿರ್ತದೆ, ಜೀರ್ಣಶಕ್ತಿಯು ಹಾಳಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ತಣ್ಣೀರಿನ ಸೇವನೆ ಅಪಥ್ಯ. ಅಂತಹ ಸಂದರ್ಭದಲ್ಲಿ ವ್ಯಕ್ತಿಯು ತಣ್ಣೀರನ್ನು ಅಥವಾ ಬಿಸಿ ಮಾಡದೇ ಇರುವಂತಹ ನೀರನ್ನು ಉಪಯೋಗಿಸಲೇಬಾರದು. ಒಂದು ವೇಳೆ ಉಪಯೋಗಿಸಿದರೆ ಅದು ಅಪಥ್ಯವಾಗಿ ರೋಗವು ಉಲ್ಬಣಾವಸ್ಥೆಯನ್ನು ಹೊಂದಬಹುದು. ಇಂತಹ ವ್ಯಕ್ತಿಗಳಲ್ಲಿ ನೀರನ್ನು ಕಾಯಿಸಿ ಕುಡಿಬೇಕು. ಒಂದು ಸಲ ಅದನ್ನು ಕುದಿಸಿ ಉಪಯೋಗ ಮಾಡಬೇಕು. ಈ ರೀತಿ ಕುದಿಸುವುದರಿಂದ ನೀರು ಹಗುರ ಗುಣವನ್ನು, ಲಘುತ್ವತೆಯನ್ನು ಹೊಂದುತ್ತದೆ. ಶರೀರದಲ್ಲಿರುವಂತಹ ಒಂದು ಆಮದ ಅಂಶವನ್ನು, ಅದನ್ನು ಟಾಕ್ಸಿನ್ಸ್ ಅಂತೇಳಿ ಕರಿಬೋದು, ಅದನ್ನು ನಿವಾರಣೆ ಮಾಡಲಿಕ್ಕೆ ಇದು ಅತಿ ಉಪಯೋಗವಾಗಿದೆ. ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಕಾಯಿಸಿದ ನೀರು ಅತಿ ಒಳ್ಳೆಯದು. ಜೀರ್ಣಶಕ್ತಿಯನ್ನು ಬೇಗನೆ ಸರಿಪಡಿಸುವುದರಲ್ಲಿ ಬಿಸಿ ನೀರು ಅತಿ ಉತ್ತಮ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ರೋಗದ ಜೀರ್ಣಾವಸ್ಥೆಯಲ್ಲಿ, ರೋಗವು ತುಂಬ ಕಾಲಗಳಿಂದ ವ್ಯಕ್ತಿಯಲ್ಲಿದ್ದಾಗ ಕಾಯಿಸಿದ ನೀರಿಗಿಂತ ಕುದಿಸಿ ಬತ್ತಿಸಿದ ನೀರು ಅತಿ ಶ್ರೇಷ್ಠ. ಈ 3ರಲ್ಲಿ, ತಣ್ಣೀರಿನಲ್ಲಿ, ಕಾಯಿಸಿದ ನೀರಿನಲ್ಲಿ ಹಾಗೂ ಕುದಿಸಿ ಬತ್ತಿಸಿದ ನೀರಿನಲ್ಲಿ ಔಷಧಿ ಗುಣಗಳನ್ನು ಜಾಸ್ತಿಯಾಗಿ ಕುದಿಸಿ ಬತ್ತಿಸಿದ ನೀರು ಹೊಂದಿರ್ತದೆ. ಆದ್ದರಿಂದ ವಿಶಿಷ್ಟ ಸಂದರ್ಭಗಳಲ್ಲಿ ಶರೀರದಲ್ಲಿ ಆಮದ ಅಂಶ, ಟಾಕ್ಸಿನ್ಸ್ನ ಅಂಶ ಜಾಸ್ತಿ ಇದ್ದಾಗ ಇದನ್ನು ನಿವಾರಣೆ ಮಾಡಲಿಕ್ಕೆ, ಆರೋಗ್ಯವನ್ನು ಕ್ಷಿಪ್ರಗತಿಯಲ್ಲಿ ಹೊಂದಲಿಕ್ಕೆ ಈ ಕುದಿಸಿ ಬತ್ತಿಸಿದ ನೀರನ್ನು
ಉಪಯೋಗಿಸಬೇಕು ಅಂತೇಳಿ ಹೇಳಿದ್ದಾರೆ. ಕೆಲವೊಂದು ವ್ಯಾಧಿಯ ಅವಸ್ಥೆಗಳಲ್ಲಿ, ರೋಗಗಳಲ್ಲಿ ಈ ಕುದಿಸಿ ಬತ್ತಿಸಿದ ನೀರಿಗಿಂತಲೂ ನೀರಿಗೆ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿ ನಂತರ ಅದನ್ನು ಕಾಯಿಸಿ ಅಥವಾ ಕುದಿಸಿ ಬತ್ತಿಸಿ ಸೋಸಿ ಉಪಯೋಗ ಮಾಡಿದರೆ ವ್ಯಾಧಿ ನಿವಾರಣೆ ಆಗಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ 3 ರೀತಿಯಲ್ಲಿ ನಾವು ನೀರನ್ನು ಉಪಯೋಗಿಸೋದನ್ನು ನೋಡಿದ್ದೇವೆ. ತಣ್ಣೀರು, ಕಾಯಿಸಿದ ನೀರು ಹಾಗೂ ಕುದಿಸಿ ಬತ್ತಿಸಿದ ನೀರು. ಸಮಯ ಸಂದರ್ಭಾನುಸಾರ ಈ 3 ಅಗತ್ಯತೆ ಅನುಸಾರವಾಗಿ ಉಪಯೋಗಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ರೋಗಿಯ ರೋಗವನ್ನು ಬೇಗ ವಾಸಿ ಮಾಡಿಕೊಳ್ಳಿಕ್ಕೆ ಸಹ ಸಹಾಯವನ್ನು ನೀಡುತ್ತದೆ.